ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಸತ್ಯವೇದದಲ್ಲಿ ಮತ್ತಾಯ ಬರೆದ ಸುವಾರ್ತೆ 1ನೇ ಅಧ್ಯಾಯದ 25ನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ, ಆದರೆ ಆಕೆಯು ಗಂಡು ಮಗನನ್ನು ಹಡೆಯುವ ತನಕ ಆಕೆಯನ್ನು ಅರಿಯಲಿಲ್ಲ, ಮಗುವಿಗೆ ಯೇಸುವೆಂದು ಹೆಸರಿಟ್ಟನು. ದೇವರು ಪ್ರೀತಿಯಾಗಿದ್ದಾನೆ. ದೇವರು ತನ್ನ ಪ್ರೀತಿಯನ್ನು ಈ ಲೋಕದಲ್ಲಿ ತನ್ನ ಪ್ರಿಯಕುಮಾರನಾದಂತಹ ಯೇಸು ಕ್ರಿಸ್ತನನ್ನು ಮನುಷ್ಯರಿಗೋಸ್ಕರ ಕಳುಹಿಸಿಕೊಡುವ ಮೂಲಕವಾಗಿ ದೇವರು ತನ್ನ ಪ್ರೀತಿಯನ್ನು ಪ್ರಕಟಿಸಿದ್ದಾನೆ. ಆ ಕರ್ತನಾದ ಯೇಸು ಕ್ರಿಸ್ತನು ಪವಿತ್ರಾತ್ಮನ ಮೂಲಕವಾಗಿ ಕನ್ನಿಕೆಯ ಗರ್ಭ ಧರಿಸಿಕೊಂಡವನಾಗಿ ಈ ಲೋಕದಲ್ಲಿ ಮನುಷ್ಯ ಸದೃಶನಾಗಿ ಮನುಷ್ಯನಿಗೋಸ್ಕರವಾಗಿ ಜನಿಸಿ ಬಂದನು. ಆತನು ಕಲ್ವಾರಿ ಶಿಲುಬೆ ಕಂಬದ ಮೇಲೆ ಸಮರ್ಪಿತನಾದನು. ಕರ್ತನಾದ ಯೇಸು ಕ್ರಿಸ್ತನು ಆ ಕಲ್ವಾರಿ ಶಿಲುಬೆ ಕಂಬದ ಮೇಲೆ ಆ ಮನುಷ್ಯ ಜಾತಿಯ ಎಲ್ಲ ಜನರಿಗೋಸ್ಕರವಾಗಿ ಅವರ ಪಾಪಗಳ ನಿವಾರಾರ್ಥಕವಾಗಿ ತಕ್ಕ ಬೆಲೆಯನ್ನು ಕಟ್ಟಿದವನಾಗಿದ್ದಾನೆ. ಮತ್ತು ಆತನು ಸತ್ತು ಹೋನಲ್ಪಟ್ಟು ಮರಣವನ್ನು ಜಯಿಸಿ ಎದ್ದು ಬಂದವನಾಗಿ ತಂದೆಯಾದ ದೇವರ ಬಲಗಡೆಯಲ್ಲಿದ್ದಾನೆ. ಈಗ ಯಾರು ಆತನ ಮೇಲೆ ನಂಬಿಕೆ ಇಡುತ್ತಾರೋ ಅವರಿಗೆ ಆ ಪಾಪದ ಕ್ಷಮಾಪಣೆ ಸಿಗುತ್ತದೆ, ನಿತ್ಯ ಜೀವದ ಭಾಗ್ಯ ಸಿಗುತ್ತದೆ, ಮರಣದ ಭಯ ಮತ್ತು ದಾಸತ್ವದಿಂದ ದೂರವಾಗಿ ದೇವರ ಸನ್ನಿಧಾನದಲ್ಲಿ ಅವರು ಪ್ರವೇಶಿಸುವಂಥವರು ಆಗಿದ್ದಾರೆ. ಹಾಗೆ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಂಥವರಿಗೆ ನಿಶ್ಚಯವಾದಂಥ ಭವಿಷ್ಯತ್ತು ಇರುವಂಥದ್ದಾಗಿದೆ. ಮತ್ತು ಈ ಲೋಕದ ಯಾವ ಶಕ್ತಿಯಾಗಲಿ, ಯಾವ ಬಡತನವಾಗಲಿ, ಸಿರಿತನವಾಗಲಿ, ಯಾವ ಬಲವಾಗಲಿ, ದೇವದೂತರೇ ಆಗಲಿ, ಪರಲೋಕದ ವಿಷಯಗಳಾಗಲಿ, ಯಾವ ಸಂಗತಿಯಾಗಲಿ, ಯಾವ ಮನುಷ್ಯನೇ ಆಗಲಿ ಕೂಡ ಆ ದೇವರ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಇಡುವಂಥ ನಂಬಿಕೆಯ ಮೂಲಕವಾಗಿ ದೇವರ ಪ್ರೀತಿಗೆ ಪಾತ್ರರಾಗಿರುವಾಗ ಅಂಥವರನ್ನು ಆ ಶಕ್ತಿಗಳು ಬಿಡಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅವರು ದೇವರ ಕೈಯಲ್ಲಿ ಸುರಕ್ಷಿತವಾಗಿರುತ್ತಾರೆ. ದೇವರು ನಮ್ಮ ಪಕ್ಷವಾಗಿದ್ದಿರುವಾಗ ನಾವು ಯಾಕೆ ಭಯ ಪಡಬೇಕೆಂಬಂಥ ವಾಕ್ಯಕ್ಕನುಸಾರವಾಗಿ ದೇವರು ಪಕ್ಷವಾಗಿರುವುದರಿಂದ ನಾವು ಧೈರ್ಯವಾಗಿರಲಿಕ್ಕೆ ಸಾಧ್ಯ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹೀಗಿರುವಾಗ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಪಾಪದ ಕ್ಷಮಾಪಣೆಯನ್ನು ನಿತ್ಯ ಜೀವದ ಭಾಗ್ಯವನ್ನು ಹೊಂದಬೇಕೆಂಬುದಾಗಿ ನೀವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದಕ್ಕೋಸ್ಕರ ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ.